की जय श्री राम। छत्रपति शिवाजी महाराज की वीरराणी ಕಿತ್ತೂರು ಚೆನ್ನಮ್ಮನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ಬಾಬು ಜಗಜೀವನರಾಮ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಇವತ್ತಿನ ಶ್ರೀರಾಮ ಸೇನೆ ಕೋಲಾರ ಶ್ರೀರಾಮನವಮಿಯ ಪ್ರಯುಕ್ತ ಶ್ರೀರಾಮೋತ್ಸವದ ಕಾರ್ಯಕ್ರಮದ ವೇಳೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಕೋಲಾರ ಲೋಕಸಭಾ ಗೌರವಾನ್ವಿತ ಸದಸ್ಯರಾದಂತಹ ಶ್ರೀ ಮಲ್ಲೇಶ್ ಬಾಬು ಅವರೇ, ಈಗ ನಾವು ಎಲ್ಲರ ಪ್ರೀತಿಯನ್ನು ಗಳಿಸಿದಂತ ಮಾಜಿ ಆಗಿತ್ತು, ಆದ್ರ ಮುಂದೆ ವಿಧಾನಸಭೆಯಲ್ಲಿ MLA ಉಸ್ತುವಾರಿ ಮಂತ್ರಿನೂ ಆಗ್ಬಹುದು. ಯಾಕಂದ್ರೆ ಇಷ್ಟೆಲ್ಲ ಇವತ್ತು ಪ್ರೀತಿಯಿಂದ ಅವ್ರ ಬಗ್ಗೆ ಗೌರವ ಪಟ್ಟಿದ್ರೆ ಜಿಲ್ಲಾ ಉಸ್ತುವಾರಿ ಆಗುವಂತ ಎಲ್ಲ ಯೋಗ್ಯತೆ ಅವ್ರಿಗಿದೆ ಅಂತ ಹೇಳಿ ಈ ನಿಮ್ಮೆಲ್ಲರ ಭಾವನೆ ನನಗೆ ಗೊತ್ತಾಗ್ತಾ ಇದೆ. ಮುನಿಸ್ವಾಮಿ ಅವರೇ, ಕೋಲಾರದಲ್ಲಿ ಶ್ರೀರಾಮ ಸೇನೆಯ ರಾಮೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲ ಕೋಲಾರ ನಗರ, ಕೋಲಾರ ಜಿಲ್ಲೆ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಮುದ್ದು ಮಕ್ಕಳೇ, ಈ ಭಾಷಣವನ್ನ ಮನೆಯಲ್ಲೇ ಕೂತು ಕೇಳುತ್ತಿರುವಂತ ಎಲ್ಲ ಹಿಂದೂಗಳೇ, ನಮ್ಮ ಮೇಲೆ ಕೇಸ್ ಹಾಕಲೇಬೇಕು ಅಂತ ಹೇಳಿ ಬಂದಂತ ಎಲ್ಲ ಪೊಲೀಸ್ ಇಲಾಖೆ, ನೋಡಿ ನಮ್ಮ ದೇಶನಾಗ ಪಾಕಿಸ್ತಾನ ಜಿಂದಾಬಾದ್ ನಮ್ಮ ಬಾಯಾಗಿಟ್ಟು ಹೊಡಿಬೇಕಂದ್ರೆ ಕೇಸ್ ಹಾಕ್ತಾರೆ. ದಾವೂದ್ ಇಬ್ರಾಹಿಂ ಓಡ್ ಹೋದ್ರು ಕೇಸೂ ಇಲ್ಲ, ಸುಡ್ಗಾಡ ಅವ್ರು ಹೇಳಿದ್ರಲ್ಲ ನಮ್ಮ ಮುನಿಸ್ವಾಮಿ ಅವ್ರು, ಯಾರ್ಯಾರು ದೇಶದ್ರೋಹಿಗಳು ಬರ್ತಾರೋ, ಏನೇನು ನಮ್ಮ ದೇಶದ ಬಗ್ಗೆ ಇಲ್ಲಿ ಪ್ರಚಾರ ಮಾಡ್ತಾರೋ, ಇಸ್ತಮಾ ಅಂತ ಹೇಳಿ ಮಾಡ್ತಾರೆ. ನೋಡಿ, ನೀನು ರಂಜಾನ್ ಆಯ್ತವ್ರು, ಇಡೀ ಭಾರತದಲ್ಲಿ ಎಲ್ಲಾದರೂ ಒಂದು ಕಡೆ ಹಿಂದೂಗಳು ಅವ್ರ ಮೇಲೆ ಕಲ್ಲು ಹೋಗಿದಾರೆ, ಒಂದು ಕಡೆ ಉದಾಹರಣೆ ಇದೆಯಾ? ಮತ್ತೆ ಈ ಮಕ್ಕಳಿಗೆ ಗಣಪತಿ ಮೇಲೆ ಕಲ್ಲು ಹೋಗಿಲ್ಲ ಅಂತ ತಿಂಗಳು ರಾಮನ ನೆರಳು ಜನರಿಗೆ ಕಲ್ಲು ಹೋಗಿದ್ದಾರೆ, ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಎಲ್ಲಿವರೆಗೆ ಬಂದಾರ ಅಂದ್ರೆ ಈಗ ದೇವರ ಗುಡಿಯಲ್ಲಿರುವಂತ ಗಂಟೆ ಶಬ್ದವನ್ನು ಸೇರಿದ್ರೆ ಅದು ಹರಾಮ್ ಅಂತ. ಹರಾಮ್ ಕೋರಿಗೆ ಹರಾಮೇ ಏನಿದೆ ಕಾಶ್ಮೀರದಲ್ಲಿ ಇವತ್ತೇನು ಪರಿಸ್ಥಿತಿ? ಇವತ್ತು ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಆರ್ಟಿಕಲ್ 370 ತೆಗೆದ ಮೇಲೆ ಈ ಸಲ ಶ್ರೀನಗರದಲ್ಲಿ ರಾಮನವಮಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸರಸ್ವತಿ ಮಂದಿರ ನಿರ್ಮಾಣ ಆಗ್ತಾ ಇದೆ. ಕಾಶ್ಮೀರದ ಪಾಕಿಸ್ತಾನದ ಬಾರ್ಡರ್ದಲ್ಲಿ ಇರುವಂತಹ ಸರಸ್ವತಿ ಮಂದಿರ ನಾಶ ಮಾಡಿದ್ರು, ಇವತ್ತು ಪುನರ್ಸ್ಥೇತನವನ್ನ ಅಮಿತ್ ಶಾ ಮಾಡಿದ್ದಾರೆ. ನಾವು ಹಿಂಗೆ ಸುಮ್ಕೂತ್ರೆ ಜಾತಿ 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 ಅನ್ಕೋತ ನಾವು ಹೋಗ್ಬಿಟ್ರೆ, ಹಿಂದೂಗಳು ಒಂದಾಗದಿದ್ರೆ ಮುಂದಿನ ದಿವಸ ನಾವು ಅಲ್ಪಸಂಖ್ಯಾತರಾಗ್ತೀವಿ. ಅವ್ರು 18, 20, 30% ಏರ್ಕೋತ ಹೋಗ್ತಾರೆ. ಯಾಕಂದ್ರೆ ನೀವು ಒಂದೇ ರಗಣಾಗಿ ಎಡೆ ಹೊಡಿತೀವಿ. ಅವ್ರು 5 ಆಗ್ತಾರೆ, 25 ತೆಗಿತಾರೆ. ಅವಾಗ 35-40% ಆದ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹಿಂದೂಗಳು MLA ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ಹಿಂದೂಗಳು MP ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿಳ್ಕೊಂಡಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಅದಕ್ಕೆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ದ ಪಾರ್ಟಿಷನ್
ಆರ್ ಪಾಕಿಸ್ತಾನ್ ಓದು ನೀವೆಲ್ಲ, ಕನ್ನಡದಲ್ಲಿ ಈಗ ಯೂಟ್ಯೂಬ್ನಲ್ಲಿ ಬರ್ತದೆ. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರ ಗಾಂಧಿಗೆ ಅಂತೂ ಎಂದು ಕಿಮ್ಮತ್ ಕೊಡ್ಲಿಲ್ಲ. ಬೋಗಸ್ ಮನುಷ್ಯ ಆಗತ್ತಿದ್ರು. ಅವ್ರು ಹೇಳ್ತಾರೆ, ಒಂದು BBC ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ಆ ಬಾಬಾ ಸಾಹೇಬರು, ನಾನು ಗಾಂಧಿ ನೋಡಿದೆ, ಅವನೇ ಮಹಾತ್ಮ ನನಗೇನು ಅನಿಸ್ಲಿಲ್ಲ. ಹೊರಗೊಂದು ಮುಖ ಐತಿ, ಹೊರಗೊಂದು ಮುಖ ಐತಿ ಅಂತ ಹೇಳಿದವ್ರು ಯಾರು? ಬಸವಗೌಡಪ್ಪ ಯತ್ನಾಳಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂತ ನಮ್ಮ. ಅವ್ರು ಹೇಳ್ತಾರೆ, ಮಿಸ್ಟರ್ ಗಾಂಧಿ ಹಾಗೆ ಮಿಸ್ಟರ್ ನೆಹರು, ನಿಮಗೆ ಪಾಕಿಸ್ತಾನ ಹೊಡೆದುಕೊಡ್ಬೇಕನ್ನೋಂಥದ್ದು ಬಹಳ ಉತ್ಸುಕತೆ ಇದ್ರೆ ಅಂಬೇಡ್ಕರ್ ಬರೆದಿದ್ದಂತ ಪುಸ್ತಕ. ಅವ್ರು ಹೇಳ್ತಾರೆ, ಭಾರತದಲ್ಲಿರುವಂತ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಾಗಿರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಇಲ್ಲಾಂದ್ರೆ ಭಾರತದಲ್ಲಿ ಈ ಮುಸ್ಲಿಮರಿರುವಾಗ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಮಾತು. ಇದು ನಾವು ವಿಧಾನಸಭೆಗೆ ಹೇಳಿದೆ. ನಾನು ಅಂಬೇಡ್ಕರ್ ವಿಚಾರವನ್ನು ಹಿಂದೂಗಳ ರಾಷ್ಟ್ರ ಆಗಿತ್ತಂದ್ರೆ ನಾವು ಸಣ್ಣ ಪುಟ್ಟ ಗಲಾಟೆ ಮಾಡಿ ಅಲ್ಲಿ ಒಂದಾಗ್ತಿದ್ವಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬರೀ ಅವ್ರ ಹೋಟ್ ನೋಡ್ರಿ, ದಾವಣಗೆರೆ ಹೆಂಗ್ ನಡ್ಸ್ಯಾರ ನಾಟಕ ನೋಡ್ತಿರ್ಲಿಲ್ಲ. ಈಗ 60,000 ಅದಾರಂದ್ರಿ ಈ ನಾಟಕ ನಡೆದ. ನಾಳೆ ಪೊಲೀಸ್ ಸುರಕ್ಷಣೆ ಆಗುದಿಲ್ಲ ನಮ್ಮ ಹಿಂದೂಗಳದು. ಏನೋ ಜಮೀರ್ PSI ಟ್ರೈನಿಂಗ್ 5 ಮಂದಿಗೆ ಟ್ರೈನಿಂಗ್ ಕೊಡ್ಲಾಕತ್ತಾನೆ, 1000 ಮಂದಿಗೆ ಪೊಲೀಸ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಇಲಾಖೆಯಿಂದ ದಲಿತರಿಗೆ, ಹಿಂದುಳಿದವರಿಗೆಲ್ಲ ಟ್ರೈನಿಂಗ್ ಅಲ್ಲಿ ಕೊಟ್ಟಾರೇನ್ರಿ ಸರ್ಕಾರ? ಇವತ್ತು CM ಯಾರು? ಜಮೀರ್ ಅಹ್ಮದ್ ಖಾನ್. ಅವ ನೋಡಿ ಸ್ಪಿರಿಟ್ ಐತ. ನಾಳೆ ಪೊಲೀಸ್ ಇಲಾಖೆಯಲ್ಲಿ ಬಂದು ಸೇರ್ತಾರೆ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಇದ್ದಾಗ ಪೊಲೀಸ್ ಇಲಾಖೆಯಲ್ಲಿ ಅವನು ತುಂಬಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತದ್ದು ನಡೆದಂಥದ್ದು ನಮ್ಗೆ ಇತಿಹಾಸ ಬರ್ತದೆ. ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ದಲಿತರಿಗೆ, ನಾವು ಹಿಂದೂಗಳ ಜೊತೆಗೆ ಹಿಂದೂಗಳಿಂದ ಅಪಾಯ ಇಲ್ಲ, ಕವಿಂದಿಲ್ಲ ಒಂದ್ ದಿವಸ ನಾನು ಹೇಳಿದೆ ನಮ್ಮ SC ಮಾದೇವಪ್ಪರಿಗೆ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇವತ್ತು ನಾನು ತಪ್ಪು ಅನ್ಸಿರ್ಬೋದು, ಆದ್ರೆ ಒಂದಿಲ್ಲ ಒಂದ್ ದಿವಸ ಹಿಂದೂಗಳಿಗೆ ಗೊತ್ತಾಗ್ತದೆ ಪಾಕಿಸ್ತಾನಕ್ಕೆ ಅವ್ರಿಗೆ ಯಾಕೆ ಕಳಿಸಬೇಕಾಗಿತ್ತು ಅನ್ನೋಂಥದ್ದನ್ನ ಮುಂದಿನ ಯುವ ಜನಾಂಗ ಹಿಂದೂಗಳು ನೆನಪು ಮಾಡುವಂತ ಒಂದು ಕಾಲ ಬರ್ತದೆ ಅಂತ ಹೇಳ್ತಾರೆ. ಇವತ್ತು ದೇಶದಲ್ಲಿ ದಲಿತರು ಜಾಗೃತರಾಗಿದ್ದಾರೆ. ಇನ್ನ ಈ ಪತ್ರಕರ್ತರು ಕೇಳಿದ್ರೆ ನನಗೆ ರೈಟ್ ಲೆಫ್ಟ್ ಮೀಸಲಾತಿ ಜಗಳ ನಡೆದೈತೆ, ಇದಕ್ಕೆ ಏನೈತೆ ಅಂತ ಹೇಳಿ ಬಹಳ ಸಿಂಪಲ್ ಐತೆ ಅಂತ ಹೇಳಿ. ನಾನು ಏನಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮುಸ್ಲಿಂ ಮೀಸಲಾತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತೇನೆ. ಅದನ್ನ ದಲಿತರಿಗೆ, ಹಿಂದುಳಿದವರಿಗೆ, ಯಾರು ಆರ್ಥಿಕ ಬಡವರಿದ್ದಾರೆ ಅವ್ರಿಗೆ ಹಂಚಿಕೊಡ್ತೇನೆ. ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಪವಿತ್ರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರುವಲ್ಲ ಬಂಧುಗಳೇ 3 ಕಡೆ ತಗೋತಾರೋ. 2A ಇದ್ದಾರೆ, 3B ಇದ್ದಾರೆ, ಮೈನಾರಿಟಿ ಕಾಂಟ್ರಾಕ್ಟದಲ್ಲಿ ಮೈನಾರಿಟಿ. ಇವತ್ತು ಮೊನ್ನೆ ಬಜೆಟ್ ನೋಡಿಬಿಟ್ರೆ ಬರೀ ಅವ್ರ CBSE ಸ್ಕೂಲ್, 100 CBSE ಸ್ಕೂಲ್, ಕನ್ನಡ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದು ರೊಕ್ಕಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಜಾತಿ ಆಗ್ತಿತ್ತಂದ್ರೆ ಸಾಬರ ತಪ್ಪಿಗೆ ಹಾಕೊಂಡಿ ಅದೇ ಹಾಲು ಮತ ಕುರಿ ಸಮಾಜದ ಪೇಟ ಸುತ್ತಲಿಕ್ಕೆ ಬಂದ್ರೆ, ಬಂಡ ಹಚ್ಚಲಿಕ್ಕೆ ಬಂದ್ರೆ
ಮತ್ತೆ ಹಿಂದುಳಿದವ್ರು ದಲಿತರು ನಿಮ್ಗೆ ಓಟ್ ಹಾಕೇ ಇಲ್ಲ, ಬರೀ ಸಾಹೇಬ್ ಅಷ್ಟೇ ಹಾಕಿಲ್ಲ. ಹೇಳ್ದಾಮಿ ಬರೀ ಟಿಪ್ಪು ಸುಲ್ತಾನ್ ಹೊಗಳ್ತಿರಲ್ರಿ ಏನ ಯತ್ನಾಳ್, ನಾವೆಲ್ಲ ಬೆಳಗಾವ ಅಧಿವೇಶನದಾಗ ಎದುರಿಸಿಟ್ಟು ನನಗೆ ಯತ್ನಾಳ್ ಎಲ್ಲ ರಾಜ ಮಹಾರಾಜರ ಕಾಲಕ್ಕೆ ನಾಲ್ ಮಹಾರಾಜರಲ್ಲ ರೀ, ನಮ್ಮ ಮೈಸೂರು ಮಹಾರಾಜರನ್ನ ಪೂರ್ತಿ ಅಲ್ಲಿದ್ದಂತ ಇವರು ಸೈನಿಕರಿದ್ದು ಇವ್ರನ್ನೇ ನಾಶ ಮಾಡೋದಂಥವ್ರು, ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡೋದಂಥವ್ರು. ಕೊಡಗಿನಲ್ಲಿ ಒಂದು ಕಡೆ ಸಂಧಾನಕ್ಕೆ ಕರೆದು ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡ್ತಾನೆ, ಒಂದ್ ಕಡೆ ಹಾಕಿ ಸುಮಾರು 3,500 ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾನೆ. ದುರ್ದೈವ ಅಂದ್ರೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನನ್ನ ದೊಡ್ಡ ದೊಡ್ಡ ಕಟೌಟ್ ಹಚ್ತಾರೆ, ಮುನಿಸ್ವಾಮಿ ಅವರು ಇರ್ಲಿಲ್ಲ ಅಂದ್ರೆ ಆ ಗಡಿಯಾರದಲ್ಲಿ ತ್ರಿವರ್ಣಧ್ವಜ ಬರ್ತಿರ್ಲಿಲ್ಲ. ಸತ್ಯ ನಾವೇನಂದ್ರೆ ಡೈರೆಕ್ಟ್ ಸತ್ಯ ಹೇಳ್ತೀವಿ, ಮುನಿಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ಯಾರ, ನಾವು ಒಳ್ಳೆಯದು ಮಾಡ್ಯಾರ. ನನಗೆ ಆ ಪಾರ್ಟಿ ಗಿಟ್ಟು ಏನು ಇಲ್ಲೀಗ, ನಾ ಇಂಡಿಪೆಂಡೆಂಟ್. ಬಿಜೆಪಿ ತಪ್ಪು ಮಾಡಿದ್ರು ಭಯನೇ, ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಭಯನೇ. ನಿನ್ನೆ ಸಿಎಂ ಸಿದ್ದರಾಮಯ್ಯ ನೀವು ಅಷ್ಟೇ ಅನ್ಯಾಯ ಮಾಡಿಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ, ಎಲ್ಲ ಪಾರ್ಟಿಯವರು ನಮ್ಗೆ ಮೋಸ ಮಾಡ್ಯಾರ. ಅದಕ್ಕೆ ಬಂದ ಬೆಳೆ ಹೋಗ್ತಾವ. ಕೋಲಾರ ಜಿಲ್ಲೆಯಲ್ಲಿ 100 ಕೋಟಿಗೆ 100 ಮೀಟರ್ಗೆ ಒಂದೊಂದು ಇವತ್ತು ರಾಮನವಮಿ ಆಗ್ತಾ ಇತ್ತು. ಇವತ್ತು ಹಿಂದೂಗಳು ಜಾಗೃತರಾಗಿದ್ದಾರೆ, ಹಿಂದೂಗಳಿಗೆ ಗೊತ್ತಾಗ್ತಾ ಇದೆ ನಾವು ದಲಿತರು, ಹಿಂದುಳಿದ ವರ್ಗ, ಲಿಂಗಾಯತ, ಒಕ್ಕಲಿಗ, ರೆಡ್ಡಿ ಅಂತ ಇನ್ನೊಂದು ಮಾಡ್ಕೊಂಡು ಹೋದ್ರೆ ನಮ್ ಭವಿಷ್ಯ ಇಲ್ಲ ಅನ್ನೋ ತಪ್ಪು. ರಾಮನಿಗೆ ಯಾವುದೇ ಜಾತಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಅರ್ಪಣೆ ಮಾಡಿದ್ಮೇಲೆ ಆಕಾಶವಾಣಿಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಈ ದೇಶದಲ್ಲಿ ರಾಮಾಯಣ ಬರೆದವರು ಯಾರು, ಮಹಾಭಾರತ ಬರೆದವರು ಯಾರು, ವೇದವ್ಯಾಸರು. ಭಾರತದ ಸಂವಿಧಾನ ಬರೆದವರು ಯಾರು, ಬ್ರಾಹ್ಮಣರು ಬರ್ದಾರ, ಲಿಂಗಾಯತ ಬರ್ತಾರ. ಅದ್ರಲ್ಲಿ 3 ಪವಿತ್ರ ಗ್ರಂಥ ನಮ್ಮ ಹಿಂದೂ ಧರ್ಮಕ್ಕೆ ಯಾವ್ಯಾವು, ರಾಮಾಯಣ, ಮಹಾಭಾರತ, ಭಾರತದ ಸಂವಿಧಾನ. ನಾವೆಷ್ಟು ಇದು ತಟ್ಟು ಹೇಳ್ತೀವಿ, ನಾವು ಸಂವಿಧಾನದಾಗ ನಡೀತೀವಿ ಅಂತ ಹೇಳಿ ಆ ಮಕ್ಕಳಿಗೆ ಹೇಳಿಸ್ರಪ್ಪ, ನೀವು ಸಂವಿಧಾನದಾಗ ನಡೀತಾರಂತ ಹೇಳಿ ಹೇಳ್ತಾರೆ ನೋಡು. हमारा कौन बड़ा है, कुरान बड़ा है, संविधान को हम नहीं मानते ಅಂತ ಹೇಳ್ತಾರೆ. ಮತ್ತೆ ಅಂಥವ್ರನ್ನ ಇಲ್ಲಿ ಇಡ್ಬೇಕ, ಪಾಕಿಸ್ತಾನ ಕಳಿಸ್ಬೇಕ, ಮಕ್ಕಳನ್ನ ಕಳಿಸ್ಬೇಕಿಲ್ಲ. ಪಾಕಿಸ್ತಾನದಿಂದ ಒಂದೊಂದವ್ರಿಗೆ ಏನ್ ಮಾಡ್ಬೇಕು, ರಾಜ್ಯಸಭಾ ಮಾಡಬೇಕು, ಏನೋ ಒದ್ದು ಒಳಗೆ ಹಾಕಿ ಗುಂಡು ಹಾಕ್ಬೇಕು. ಇದು ನನ್ನ ಮೇಲೆ ಕೇಸ ಮನೆ ಮದ್ದೂರದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿ ಪಿಎಸ್ಐನೇ ಸ್ವಯಂ ಪ್ರೇರಿತ ಕೇಸ್ ಮಾಡಿ ನೀವು ಎಷ್ಟು ಮಾಡ್ತೀರಿ ಮಾಡಿ. ಎಷ್ಟು 81 82 ಮನುಷ್ಯ ಏನಲ್ಲ ನಾ ಹೇಳಿ ನೋಡಿ ಪೊಲೀಸರಿಗೆ 150 ಕೇಸ್ ಹಾಕ್ರಿ, 150 ML ಹಾಕಿ ಬರ್ತಾರೆ ಕರ್ನಾಟಕ. ಯಾರು ಕೇಸ್ ಹಾಕಿರ್ತಾರಲ್ಲ ಅವ್ರ ಕಡೆಯಿಂದ ಪಾಕಿಸ್ತಾನ ಜಿಂದಾಬಾದವ್ರಿಗೆ ಯಾವ್ದಾರ ಮಸೀದಿ ಮುಂದೆ ರಾಮನವಮಿ ಗಣಪತಿ ಹೋಗಾಗ ಕಲ್ಲು ಒಗದ್ರಿ, ಮೊದಲೇ ಕರ್ನಾಟಕ ಮುಖ್ಯಮಂತ್ರಿಗಳು ಮೊದಲೇ ಎಲ್ಲ ಸರಿ ಮಾಡಿರ್ತೀನಿ ಎಷ್ಟು ಇಲ್ಲಿಗಲ್ ಮಸೀದಿಗಳು ಇದ್ದೆ ರಾಜ್ಯದಾಗ. ಮೊದಲ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದ ಮೇಲೆ ಚಪ್ಪಲು ಕಲ್ಲು ಹೋಗಿದ್ದಾರೆ. ಪೊಲೀಸರು ಏನಾಗ್ಬಿಟ್ಟಾರೆ ಅಂದ್ರೆ ಅವ್ರದ್ದು ಅವೊಂದು ಕೆಲಸ ಏನಂದ್ರೆ ಒಂದು ಹಿಂದೂ ಮುಸ್ಲಿಂ ಆಯ್ತು ಅಂದ್ರೆ ಆ ಕಡೆ ಒಂದು ಸಂಬಳ ಮಂದಿನ ಈ ಕಡೆ ಸಂಬಳ ಕೇಸ್ ಹಾಕೋದು ಮುಗಿತಾವ. ನಾ ಬಂದಾಗ ಹಂಗ ನಡೀದಿಲ್ಲ. ಮಸೂದಿ ಕಲ್ಲು ಅಷ್ಟೇ ಬಂದು ಹಾಕೋದು. ನಾವೆಲ್ಲ ಮೊನ್ನೆ ಬಾಗಲಕೋಟೆ ಹೋದಾಗ ಎಸ್ ಪಿ ಅವ್ರು ಬಂದ್ರು, ಅರ್ಧ ರಸ್ತೆಯಲ್ಲಿ ಸರ್ ಹಿಂಗಿದೆ ಆಯ್ತು, ಹಿಂದೂಗಳನ್ನ ಯಾಕೆ ಹಿಡಿಲಾಕತ್ತೀರಿ ಅಂತ ಕೇಳಿದ. ಕಲ್ಲು ಹೋಗೋದವ್ರು ಯಾರು, ಅವ್ರು ಸರ್. ಹಿಂದೂಗಳದಿಂದ ತಪ್ಪೈತ್ರಿ ಇಲ್ಲ ಸರ್, ಮ್ಯಾಗಿಂದ ಪ್ರೆಷರ್. ಇಲ್ಲಿ ಪ್ರೆಷರ್ ಮಾಡೋರೊಬ್ಬರು ರಾಜ್ಯದ ಗೃಹ ಮಂತ್ರಿ ಅದಾರ. ಗಲಾಟೆ ಆಗಿದೆ ಪತ್ರಕರ್ತರಿಗೆ ಗೊತ್ತಿಲ್ಲ.
ಬೆಂಗಳೂರಿನಲ್ಲಿ ಏನೋ ಗಲಾಟೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೇನೆ. ಅವ್ರು ಗೊತ್ತಿಲ್ಲದ ಗೃಹ ಮಂತ್ರಿಗೆ ಅಂತ ಹೇಳಿ ಮನೆ ಅವ್ರಿಗೇನು ಗೊತ್ತಿರಲಿಲ್ಲ ಪಾಪ. ಈ ರೀತಿ ರಾಜ್ಯದಲ್ಲಿ ನಡೆದಂತ ಹಿಂದೂಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನೋಡ್ರಿ. ಪ್ರಮೋದ್ ಮುತಾಲಿಕರು ಏನಾದ್ರು ಪಾಕಿಸ್ತಾನಕ್ಕೆ ಹೋಗ್ತಿದ್ರ? ಅವ್ರನ್ನ ನೀವು ಬ್ಯಾನ್ ಮಾಡ್ತೀರಿ, ಅವ್ರನ್ನ ನೀವು ಬರಲಾರ್ದಂಗ ನೋಟಿಸ್ ಕೊಡ್ತೀರಿ. ಎಷ್ಟು ದಿವಸ ಮಾಡೋದು? 2028ರಿಂದ ಏನ್ ಮಾಡೋದು ರೀ? ಅವ್ರನ್ನ ಫುಲ್ ಸೆಕ್ಯೂರಿಟಿ ಒಳಗೆ ಕೊಲಾಜ್ ನಾವು ಕೆಲಸ ಕೆಲಸ ನಾವು ಮಾಡ್ತೀವಿ. ಹಿಂದೂಗಳ ಪರವಾಗಿ ಮಾತಾಡಬಾರ್ದಾಗ ಬರೀ ಸಾಬರ ಪರವಾಗಿ ಮಾತಾಡ್ಬೇಕನ್ನು? ನಮ್ಮ ದೇಶ ಹಿಂದೂ ರಾಷ್ಟ್ರ, ನಾವೇನ್ ಹೇಳ್ತೀವಿ ನೀವು ಕೇಳ್ಬೇಕಷ್ಟೇ. ನೀವೇನಲ್ಲೇ ಹಾರಾಡ್ತಿದ್ರೆ ನೀವು ನಾವು ಗಾಂಧಿ ಮಾಡಿಕೊಟ್ಟಲ್ಲ ಪಾಕಿಸ್ತಾನ, ಅಲ್ಲಿ ಹೋಗಿ ಪಾಕಿಸ್ತಾನದಾಗ ಒಂದ್ ಕಡೆ ಗಾಂಧಿ ಮೂರ್ತಿ ಕುರ್ಸ್ಯಾರನ್ರಿ? ಕುರ್ಸ್ಯಾರನ್ ಯಾರು ದೇಶ ಹೊಡೆದವ್ರು ಯಾರು? ನೆಹರು, ಗಾಂಧಿ. ಪಾಪ ಗಾಂಧಿಯವರು ಇದು ಆದಾಗ ಅವ್ರೇನು ಅಸಾಸಿನೇಷನ್ ಆಯ್ತಲ್ಲ, ಮೊನ್ನೆ ಲೋಕಸಭೆಯಲ್ಲಿ ಒಬ್ಬ ಬಿಜೆಪಿ ಲೋಕಸಭಾ ಸದಸ್ಯರು ಹೇಳಿದ್ರು, ಪಾಪ ಗಾಂಧಿ ಹತ್ಯೆ ಆದಂತಹ ಸಂದರ್ಭದಲ್ಲಿ ನೆಹರು ಲಾರ್ಡ್ ಮೌಂಟ್ ಬ್ಯಾಟನ್ ಮಗ ಹೆಂಡತಿ ಒಳಗೆ ಹೋಗ್ಯಾಕ್ ಗೊತ್ತಿದ್ದ. ನೋಡಿ ಎಷ್ಟು ದುಃಖ ಆಗಿರ್ಬೇಕು ನೆಹರುಗೆ. ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಆತ್ಮಚರಿತ್ರೆ ನಾನು ಗಾಂಧಿಯಲ್ಲಿ ಸತ್ತಿದ್ರು ಪಾಪ, ಆದ್ರೆ ನೆಹರು ಇದ್ರೆ ನಮ್ಮ ಅವನ ಜೋಡ ರೂಮ್ನ ಕೊಟ್ಟಿದ್ದ. ದೇಶ ಬೇಕಾಗಿಲ್ಲ. ಯಾರ ದುರಂಧರ್ ನೋಡಿರ್ಲಿಲ್ಲ ಸಿನಿಮಾ? ನರೇಂದ್ರ ಮೋದಿ ಅವರು ಈ ನೋಟ್ ಬ್ಯಾನ್ ಯಾಕೆ ಮಾಡಿದ್ರು ಗೊತ್ತಾಗೈತಲ್ಲ. ದಾವೂದ್ ಇಬ್ರಾಹಿಂ ಹೆಂಗ್ ಮಾಡ್ಯಾರ ನಮ್ಮ ರಾವ್. ಈಗ ಮಿಲಿಟರಿ ನಮ್ಮ ಸೈನಿಕರಿಗೆ ಎಲ್ಲ ರುಂಡ ಕಡ್ದಿದ್ದು ಕೇಳಿದ್ರೆ ಕಡಿ ಮೊದಲ ಕಾಶ್ಮೀರದಲ್ಲಿ ಪೊಲೀಸರು ಸೈನಿಕರನ್ನ ಶಿರಚ್ಛೇದ ಮಾಡಿ ಚೀಲದಲ್ಲಿ ಹಾಕಿ ನಮ್ಗೆ ಸವಾಲ್ ಹಾಕ್ತಿದ್ರು ಪಾಕಿಸ್ತಾನದವರು. ಇವತ್ತು ನರೇಂದ್ರ ಮೋದಿ ಅವರು ಬಂದ್ಮೇಲೆ ಫುಲ್ ಪವರ್ ಕೊಟ್ಟಾರ ಮಿಲಿಟರಿಗೆ. ಸೀದಾ ಜನ್ನತ್ ಇಲ್ಲೇ ಜೈಲಿಗೆ ಹಾಕಿ ಬಿರಿಯಾನಿ ತಿನ್ನಿಸಿ ಸಿಗರೇಟ್ ಕೊಟ್ಟು ಪೊಲೀಸರು ಸಲ್ಯೂಟ್ ಹೊಡೆದು. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಯಾವ JKLF ಲೀಡರು, JKLF ಲೀಡರ್ನ ಪ್ರಧಾನಮಂತ್ರಿ ಕಚೇರಿ ಕರೆದು ಬುಕ್ಕೆ ಕೊಡ್ತಿದ್ರು. ಮನಮೋಹನ್ ಸಿಂಗ್ ಎಷ್ಟು ಒಳ್ಳೆ ಪ್ರಧಾನಮಂತ್ರಿ ಗೊತ್ತಲ್ಲ, ಒಂದ್ ದಿವಸ ಬಾಯಿ ತೆಗಿಲಿಲ್ಲ. ಆ ಸೋನಿಯಾ ಗಾಂಧಿ ಮುಂದೆ ಯಾವ ದೇಶದ್ದು ಏನು, ದೇಶದ ಪ್ರಧಾನಮಂತ್ರಿ ಹೆಂಗ್ ಗೌರವ ಇರ್ಬೇಕು. ಇವತ್ತು ನೋಡ್ರಿ ನರೇಂದ್ರ ಮೋದಿ ಅವರು ಅದಾವಂದ್ರೆ ಇರಾಣದ ಏನಾಗ ಹೇಳಿದಾರಲ್ಲ ನಮ್ಮ ಹಿಂದೂಸ್ತಾನದವರು, ಈ ಭಾರತಕ್ಕೆ छोड़ दो ಅಮೆರಿಕ ಪಕಡೋ ಜಮ್ಮ ಐತಿಲ್ಲ ನರೇಂದ್ರ ಮೋದಿ. ಯೋಗಿ ಆದಿತ್ಯನಾಥ್ ಇವತ್ತು ಉತ್ತರ ಪ್ರದೇಶದಾಗ ಹಿಂದೂ ದೇಶಕ್ಕೆ ಮೋದಿ ನಂತರ ಯಾರು ಇದು? ಯಾರು 4 ಮಂದಿ ಭೂಮಿ ಕೊಟ್ಟು ಕೇಳೋದಲ್ಲ ಇದು. ನರೇಂದ್ರ ಮೋದಿ ಅಂತ ಯಾರು ಹೇಳಿದ್ರು? ಈ ದೇಶದ ಜನ ನೀವು ಹೇಳಿದ್ರ ನರೇಂದ್ರ ಮೋದಿ ಅವ್ರನ್ನ. ನರೇಂದ್ರ ಮೋದಿ ಅವ್ರದ್ದು ರಿಟೈರ್ಮೆಂಟ್ ಆದ್ಮೇಲೆ ಯಾರು ಬರ್ತಾರ? ನಡಿಗೂ ನಿಮ್ಗೆ ನಾವೆಲ್ಲರೇ ಬರೀ ಒಂದು ಕೇಸ್ ಹಾಕೋದು, FIR ಮಾಡೋದು. ಅವ್ರ ಧರ್ಮ ಏನ್ ಹೇಳ್ತೈತಪ್ಪ,
ಒಬ್ಬ ಹಿಂದೂವನ್ನ, ಒಬ್ಬ ಕ್ರಿಶ್ಚಿಯನ್, ಒಬ್ಬ ಜೈನನನ್ನ, ಒಬ್ಬ ಸಿಖ್ನನ್ನ ಕೊಂದ್ರೆ, ನಾನ್ ಮುಸ್ಲಿಮಿನ ಕೊಂದ್ರೆ ಅವನಿಗೆ ಜನ್ನತ್ ಸಿಗ್ತದಂತೆ. ಜನ್ನತ್ ಅಂದ್ರೆ ಸ್ವರ್ಗ. ಅಲ್ಲಿ ಏನಾದ್ರು ಗೊತ್ತೈತೆ ನಿಮ್ಗ? 72 ಸುಂದರ ಕಣ್ಣೀರು. ಅವ್ರ ಹೈಟೆಕ್ ಇರ್ತದ, ಅದು ಗೊತ್ತೈತೆ ನಿಮ್ಗ? 32 ಫೂಟು. ಹಿಂಗ್ ನೋಡ್ಬೇಕೇವ ಹೋಗಿ ಹಿಂಗ ನದಿಯಲ್ಲಿ ಹಿಂಗ ಕೈ ಹಾಕ್ಬಿಟ್ರೆ ಸ್ಕ್ವಾಚ್, ಅವ್ರ ಭಯಾನ ಉಗುಳ ಹಾಕ್ಬಿಟ್ರ ಪಾಯಸ. ಇದು ಹೇಳ್ತಾರವ್ರು, ಅವ್ರ ಧರ್ಮದಾಗ ಬರ್ದಾಗ. ಅದಕ್ಕ ಯೋಗ್ಯರು ಏನ್ ಮಾಡಿದ್ರ ಅಂದ್ರ ಅಲ್ಲೇನೋ ದಾಂಧಲಿ ಮಾಡಿದ್ರೆ ಸೀದಾ ಜನ್ನತಿಗೆ ಕಳಿಸ್ತಾರೆ. ಆ ಇರಾನ್ದವ್ರು ಹೊಡೆದ್ರಲ್ಲ ಮೊನ್ನೆ, ಏನ್ ಹೆಸರು, ಕೊಮಾಯಿನಿ. ಇಲ್ಲಿ ಪೋಷಕರು ಅವಾಪ ಸತ್ತಾಗ್ರೆ ಹತ್ತರ ನಮ್ಮ ಮಕ್ಕಳು. ಆ ಕೊಮಾಯಿನಿ ಕೊಟ್ಟಾಗ ಕಿಸ್ನಾನ ಯಾರವ ಈ ದೇಶದಾಗ ಸತ್ತಂತ ಗಾಂಧಿ ಸತ್ತಾಗ ಏನಾರ ಅವ್ರು ಹಾಕ್ರನ್ನು? ನೆಹರು ಗುಲಾಬಿ ಇಟ್ಕೊಂಡು ಅಡ್ಡಾಡವ ಸತ್ರ ಹಾಕ್ರನು? ಇಂದಿರಾ ಗಾಂಧಿ ಸತ್ತಾಗ ಹಾಕ್ರನು? ಮತ್ತೆ ಹಿಂಗ್ಯಾಕೆ ಹೇಳ್ತಾರೆ ನನ್ನ ಮಕ್ಕಳು? ಅಂದ್ರೆ ಇವ್ರಿಗೆ ಏನಾಗಿದೆ ಅಂದ್ರೆ ನಮ್ಮ ದೇಶದ ಅನ್ನ ತಿಂತಾರೆ, ನಮ್ಮ ದೇಶದ ನೀರು ಕುಡಿತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಒಬ್ಬ ರಾಜ್ಯಸಭಾ ಗೆದ್ದುಕೊಂಡ ಅವ್ರ ಕಡೆ ಮನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರ ಮಗನಿಗೆ ಅಂದ. ಅವ ರಾಜ್ಯಸಭಾ ಸದಸ್ಯ ಆದ. ಹೆಸರು ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕಿಲ್ಲ. ಕೋಲಾರದವರು ನಾಸೀರ್ ಹುಸೇನ್ ಮುಂದೆ ಅಂದಿಲ್ಲ ತಿಳಿದು ನಮ್ಮ ಗೃಹ ಮಂತ್ರಿ. ನಾ ಹೇಳಿದೆ ಸ್ಪೀಕರ್ ಅವ್ರಿಗೆ, ಈ ದೇಶದ ಅನ್ನ ತಿಂದು ನೀರು ಕುಡಿದಂತ ಆ ದೇಶದ್ರೋಹಿಗಳು ಏನದಾರಲ್ಲ, ಅವರು ತಾಯ್ಗಂಡ್ ನನ್ನ ಮಕ್ಕಳು ಹರಾಮ್. ಇದಕ್ಕೆ ಕೇಸ್ ಹಾಕ್ಲಕ್ ಬರುದಿಲ್ಲ ಪೊಲೀಸರು. ಯಾಕಂದ್ರೆ ವಿಧಾನಸಭಾದಾಗ ಹೇಳಿಲ್ಲ ನಾನು, ವಿಧಾನಸಭಾದಾಗ ಏನ್ ಮಾತಾಡ್ತೀನಿ ಅದನ್ನ ಕೇಸ್ ಆಗುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸೆಕ್ಷನ್ಗಳು ಹೇಳ್ಬೇಕು. ಯಾಕಂದ್ರೆ ಈ ಜೊತೆಗೆ ಅವ್ರು ಬಂದಿರ್ತೈತೆ ಉಸ್ತುವಾರಿ ಮಂತ್ರಿ ಏನ್ ಮಾತಾಡೋದು, ಮಲ್ಲೇಶ್ ಅವರು ಬಹಳ ಸಾಫ್ಟ್ ಆಗಿ ಮಾತಾಡಬಹುದು. ಮನೀಶ್ ಅವ್ರ ಮೇಲೆ ಸ್ವಲ್ಪ ಜೋರಿದೆ, ಯತ್ನಾಳ್ ಅತಿ ಆಯ್ತು. ಸರ್, ನಿಮ್ಮಂತವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕ್ರಿ. ಈ ರಾಜ್ಯದಲ್ಲಿ ಇದು ಸೀನಿಯರ್ IPS ಅಧಿಕಾರಿಗಳನ್ನ ಹೇಳ್ತಾರೆ, ದಲಿತ IPS ಅಧಿಕಾರಿಗಳನ್ನ ಹೇಳ್ತಾರೆ. ಅಂದ್ರೆ ಒಂದು ವ್ಯಕ್ತಿಯ ಬಗ್ಗೆ ಎಷ್ಟು ಅಧಿಕಾರಿಗಳಲ್ಲಿ ನಾರಾಜಗಿ ಇದೆ, ಗೌರವನೇ ಇಲ್ಲ ಒಬ್ಬರಿಗೆ ಸಮಾಜದ ಅಧಿಕಾರಿಗಳಿಗೆ, ಪೊಲೀಸರಿಗೆ. ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗಿದೆಯಲ್ಲ ಬಂಧುಗಳೇ, ನಾವೆಲ್ಲ 2028 ನೀವೇನಾರು ಮಾತ್ರ ತಪ್ಪು ಮಾಡಿದ್ರೆ ನಾವು ಕುಮಾರಸ್ವಾಮಿ ಎಲ್ಲ ಒಂದೇ ಇರ್ತೀವಿ ಅಂತ ಕಾಳಜಿ ಮಾಡಬೇಡ. ನಾ ಕುಮಾರಸ್ವಾಮಿ ಪರವಾಗಿ 50-50 ಮುನಿಸ್ವಾಮಿ ಅವರೆಲ್ಲ ಗೊತ್ತಿಲ್ಲ. ಅದು ಏನಾರ ಯಾಕಂದ್ರೆ 150 ಸೀಟ್ ಬರಬೇಕು. ಯಾರ್ಯಾರು ಹಿಂದೂಗಳ ಕಾರ್ಯಕ್ರಮ ಕಲ್ಲು ಹೋಗದಂದ್ರೆ ಏನ್ ಮಾಡ್ಬೇಕು? UP ಸರ್ಕಾರ ನಿಮ್ ಬೇಕಾಗಿತ್ತು ಕರ್ನಾಟಕದಲ್ಲಿ. ಆಸಾಮದ ಹೇಮಂತ್ ಬಿಸ್ವಾ ಸರ್ಕಾರ ಮಾತ್ರ ಬೇಕಾಗಿದ್ದಿಲ್ಲ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ಮೀಸಲಾತಿ ತೆಗೆದು ಹೋಗಿದ್ರು. ಹಾಗೆ ನಾವು ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ತೆಗೆದು ದಲಿತರಿಗೆ ಹಿಂದೂಗಳೆಲ್ಲ ಹಂಚ್ಕೊಟ್ಬಿಡ್ತೇವೆ. ಆಯ್ತಂದ್ರೆ ಪಾಪ ರೈತದವ್ರ ಕಡಿಮೆ ಇದೆ, ಲೆಫ್ಟದವ್ರ ಕಡಿಮೆ ಇದೆ, ಎಲ್ಲರೂ ಒಂದೊಂದು 60% ಹೆಚ್ಚು ಕೊಟ್ಬಿಟ್ರೆ ಎಲ್ಲ ಸಮಾಧಾನ ಆಗ್ತಾರೆ. ಸ್ವಲ್ಪ ನಾವು ಮೇಲ್ನವ್ರು ಲಿಂಗಾಯತರು ಒಕ್ಕಲಿಗರೆಲ್ಲ ನಾವು ತಗೋತೀವಿ. ನಾನೇ ಮಾಡಿದ್ದೆ ಅವಾಗ. ಇಲ್ಲೆಲ್ಲ ಬಡವರು ಬೆಂಗಳೂರು ದುಡಿಲಾಕ್ ಹೋಗ್ತಾರೆ, ಅವ್ರಿಗೊಂದು ಟ್ರೈನ್ ಮಾಡಿ ಕೊಡೋ
ಅವಾಗ ಅವರು ಇಲ್ಲಿ ಲೋಕಸಭಾ ಸದಸ್ಯರು ನಾ ರೈಲ್ವೆ ರಾಜ್ಯ ಮಂತ್ರಿ ಇದ್ದ ಇಲ್ಲೊಂದು ಟ್ರೈನ್ ಚಾಲೂ ಮಾಡಿದ್ದೆ. ಬೆಂಗಳೂರಿನಲ್ಲಿ ಕೋಲಾರ ಜಿಲ್ಲೆ ಇದೇನು ಧನಿ ಗೋಲ್ಡ್ ಮ್ಯಾನ್ ಏನ್ ಬಂದ್ ಆಯ್ತಲ್ಲ ದುಡಿಲಿಕ್ಕೆ ಅದಕ್ಕೆ ಬಡವರ ಸಲುವಾಗಿ ಅದನ್ನು ಟ್ರೈನ್ ಮಾಡಿದ್ರು. ಎಷ್ಟೋ ಜನ ಗಣಿಗಾರಿಕೆ ಕೆಲಸ ಇಲ್ಲ ಅದಕ್ಕೆ ನಿರುದ್ಯೋಗ ಕೊಡುವಂತ ಕೆಲಸ ಮಾಡಿದ್ದೀವಿ. ಬಂಧುಗಳ ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇಷ್ಟೊಂದು ಸಂಖ್ಯೆಯಲ್ಲಿ ಬಹಳಷ್ಟು ಚರ್ಚೆ ನಡೆದಿತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಬ್ಯಾನ್ ಮಾಡ್ತಾರೆ, ಇವ್ರನ್ನ ಬ್ಯಾನ್ ಮಾಡ್ತಾರೆ. ನನಗೆ ಬ್ಯಾನ್ ಮಾಡಿದ್ರೆ ಹೈಕೋರ್ಟ್ ನಿಂದ ಆರ್ಡರ್ ತರ್ತಿದ್ದೆ. ಫುಲ್ ಕೋರ್ಟ್ ತಗೊಂಡ ತರ್ತಿದ್ರು. ಹೈಕೋರ್ಟ್ ಏನು ತರ್ತಿತ್ತು, DGIGPಗೆ ಆರ್ಡರ್ ಮಾಡ್ತಿದ್ರು ವಿತ್ ಫುಲ್ ಸೆಕ್ಯೂರಿಟಿ ಯತ್ನಾಳ್ ಮೇ ಗೋ. ಅದಕ್ಕೆ ನಾನು ಬಿಟ್ಟು ಕಾಲಕ್ಕೆ ಹಿಡ್ಕೊಂಡ್ಬಿಟ್ರಿ. ನಮ್ 28 ನೀನ್ ಕಾಳಜಿ ಮಾಡ್ಬೇಡ. 28ಕ್ಕ ಇದೇ ಪೊಲೀಸರ ಕಡೆಯಿಂದ ಅವ್ನು ಒದಿಸ್ಲಾಕ್ ಚಾಲು ಮಾಡ್ತೀವಿ ನೋಡಕ. ನಿಮ್ ಮುಂದೆ ನಿಮ್ಗೆ ಯಾರ್ಯಾರು ಇವತ್ತಾರು ಪಾಕಿಸ್ತಾನದಿಂದ ಎಲ್ಲ ಬರ್ದಿಡ್ರಿ. ನೀವು ಯಾರ್ಯಾರು ಪಾಕಿಸ್ತಾನ ಜೆಂಡಾ ಹಾಕ್ಸಾರ, ಪಾಕಿಸ್ತಾನ ಪರವಾಗಿ ಮಾಡ್ಯಾರ, ನಮ್ಮ ರಾಮ ಗಣಪತಿ ಕಲ್ಲು ಹೋಗದಾರ ಎಲ್ಲ ಬರ್ದಿಡ್ರಿ. 28ಕ್ಕ ಆಕ್ಷನ್ ಸ್ಟಾರ್ಟ್. ಎಲ್ಲ ರೆಡಿ ಇದೀರ? ಮುಂದಿನ ಸರ್ಕಾರ ಹಿಂದೂ ಸರ್ಕಾರ ತರಲಿಕ್ಕೆ ರೆಡಿ ಇದೀರಾ? ಭಾರತ್ ಮಾತಾ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಗಾಂಧಿಯ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಬಾಬು ಜಗನ್ ರಾಮ್ ಅವರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಶ್ರೀರಾಮ್.